ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಮನೆಯಲ್ಲಿ ತರಕಾರಿ ಅಥವಾ ಏನು ಪದಾರ್ಥಗಳು ಇಲ್ಲದೇ ಇದ್ದಾಗ ಈ ರೆಸಿಪಿನ ಟ್ರೈ ಮಾಡಿ. ಚಪಾತಿ ಜೊತೆಗೆ ಇದು ಬೆಸ್ಟ್ ಕಾಂಬಿನೇಷನ್ನು. ಬಾಣಲೆ ಇಟ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಎಣ್ಣೆ 1-2 ಚಮಚದಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 4 ದೊಡ್ಡ ಈರುಳ್ಳಿನೇ ಈ ರೆಸಿಪಿಯಲ್ಲಿ ಮೈನ್ ಇಂಗ್ರೀಡಿಯೆಂಟು. ಅದಕ್ಕೋಸ್ಕರವಾಗಿ ಇದರ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬೇಕು. ಕರಿಬೇವಿನ ಎಲೆಗಳು, ಈರುಳ್ಳಿ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬರಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು 3-4 ನಿಮಿಷದಲ್ಲೇ ಈರುಳ್ಳಿ ಚೆನ್ನಾಗಿ ಬೆಂದೋಗುತ್ತೆ. ಈರುಳ್ಳಿ ಬೆಂದಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ 2 ನಾಟಿ ಟೊಮೆಟೊ, ಮೀಡಿಯಮ್ ಸೈಜ್ ಟೊಮೆಟೊನ ಉಪಯೋಗ ಮಾಡಿದ್ದೀನಿ. ಟೊಮೆಟೊ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇದು ಕೂಡ ಬೇಗನೆ ಬೆಂದೋಗುತ್ತೆ. 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಟೊಮೆಟೊ ಕೂಡ ಬೆಂದಿದೆ, ಮೆತ್ತಗಾಗಿದೆ. ಇದು ಬ್ಯಾಡಗಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ. ನಾನು ಮಾಡ್ತಾಯಿರೋದು ಡ್ರೈ ಪಲ್ಯ, ಅದಕ್ಕೋಸ್ಕರ ನೀರನ್ನ ಉಪಯೋಗ ಮಾಡ್ತಾಯಿಲ್ಲ. ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಸ್ವಲ್ಪ 1-2 ಚಮಚ ನೀರನ್ನ ಹಾಕ್ಕೊಂಡ್ರೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಒಣ ಮಸಾಲೆನೇ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ 2-3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ರುಚಿಕರವಾಗಿರೋಂಥ ಈರುಳ್ಳಿ ಒಣ ಪಲ್ಯ ರೆಡಿಯಾಗಿದೆ. ಸಖತ್ ಟೇಸ್ಟಿ. ಚಪಾತಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾರು, ತಿಳಿ ಸಾರನ್ನು ಮೊಸರನ್ನದ ಜೊತೆ ಕೂಡ ನಂಚ್ಕೊಂಡು ತಿನ್ಬೋದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.